ಕಂಪನಿಯಲ್ಲಿ ಪಿಎಫ್ ಹಣ ಪಾವತಿಸದೆ ವಂಚನೆ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಲಾಗಿದೆ. ಕಂಪನಿಯಲ್ಲಿ ಪಿಎಫ್ ಹಣ ಪಾವತಿಸದೆ ವಂಚನೆಯ ಆರೋಪ ಇದೆ. ಮಾಜಿ ಕ್ರಿಕೆಟಿಗಿನಿಂದ ಉದ್ಯೋಗಿಗಳು ಮತ್ತು ಸರ್ಕಾರಕ್ಕೆ ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಬಂಧನಕ್ಕೆ ಈಗ ವಾರೆಂಟ್ ಜಾರಿ ಮಾಡಲಾಗಿದೆ. ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ಪೊಲೀಸ್ ಠಾಣೆಗೆ ಪತ್ರ ಬರೆಯಲಾಗಿದೆ. ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿದ್ದಾರೆ PFO ಅಧಿಕಾರಿ. ಪುಲಿಕೇಶಿ ನಗರ ಪೊಲೀಸರಿಗೆ ಷಡಾಕ್ಷರಿ ಗೋಪಾಲ ರೆಡ್ಡಿ ಪತ್ರವನ್ನು ಬರೆದಿದ್ದಾರೆ. ಮಾಜಿ ಕ್ರಿಕೆಟಿಗನಿಂದ ಇಲ್ಲಿ ಉದ್ಯೋಗಿಗಳು ಹಾಗೂ ಸರ್ಕಾರಕ್ಕೆ ವಂಚನೆಯನ್ನು ಮಾಡಿದ್ದಾರೆ, PF ಹಣವನ್ನು ಪಾವತಿಸಿಲ್ಲ ಅನ್ನೋದು. ಈಗ ರಾಬಿನ್ ಉತ್ತಪ್ಪ ಅವ್ರನ್ನ ಬಂಧನ ಮಾಡಬೇಕು ಅಂತ ವಾರೆಂಟ್ ಜಾರಿ ಆಗಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಬಂಧನ ಆಗುವಂಥ ಸಾಧ್ಯತೆ ಇರುತ್ತೆ. ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿರುವಂಥದ್ದು ಅಧಿಕಾರಿಗಳು, ಅಂದರೆ PFO ಅಧಿಕಾರಿಗಳು. PFO ರೀಜನಲ್ ಕಮಿಷನರ್ ಷಡಾಕ್ಷರಿ ರೆಡ್ಡಿ ಅವರಿಂದ ಉತ್ತಪ್ಪ ಅವರನ್ನು ಬಂಧಿಸಬೇಕು ಅಂತ ಪತ್ರವನ್ನು ಬರೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಮಾಜಿ ಕ್ರಿಕೆಟಿಗನಿಂದ ಸರ್ಕಾರಕ್ಕೆ ವಂಚನೆ ಆಗಿದೆ ಅನ್ನುವಂಥ ಆರೋಪ, ಏನಿದು ಪ್ರಕರಣ? SM ಕುಮಾರ, ಈಗಾಗಲೇ ಒಂದು PFO ಕಚೇರಿಯಿಂದ ಒಂದು ವಾರೆಂಟ್ ಜಾರಿಯಾಗಿರುತ್ತೆ. ಅದು ಅರೆಸ್ಟ್ ವಾರೆಂಟ್ ಜಾರಿಯಾಗಿರಬಹುದು. ಇನ್ನು ರಾಬಿನ್ ಉತ್ತಪ್ಪ ಒಂದು ಖಾಸಗಿ ಕಂಪನಿಯನ್ನ ನಡೆಸ್ತಾ ಇರ್ತಾರೆ. ಆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಈ ಉದ್ಯೋಗಿಗಳೇನಿರ್ತಾರೆ ಅವರ ಅಕೌಂಟ್ನಿಂದ, ಅಂತಂದ್ರೆ ಸ್ಯಾಲ್ರಿಯಿಂದ ಒಂದು ಮುಂದೆ ಫ್ಯೂಚರ್ ನಲ್ಲಿ ಈ ಉದ್ಯೋಗಿಗಳಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಜಾರಿಗೆ ತಂದಿರುವಂತಹ ಈ PFO ಫಂಡ್ ಏನಿದೆ ಅದಕ್ಕೆ ಹಣವನ್ನ ಜಮೆ ಮಾಡಬೇಕಾಗಿರುತ್ತೆ. ಆದ್ರೆ ಸಂಬಳದಲ್ಲಿ ಈ PFO ಹಣವನ್ನ ಕಟ್ ಮಾಡಿಕೊಂಡು ಸಹ ಆ ಒಂದು ಸರ್ಕಾರ ಏನು ನಿರ್ಮಿಸಿರುವಂತಹ ಒಂದು PFO ಕಚೇರಿಯಲ್ಲಿ ಅಕೌಂಟ್ ಏನಿರುತ್ತೆ ಆ ಅಕೌಂಟ್ಗೆ ಜಮೆ ಮಾಡದೆ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇವ್ರ ಮೇಲೆ ಇರುವಂತದ್ದು. ಇನ್ನು ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಯನ್ನ ನಡೆಸ್ತಾ ಇರ್ತಾರೆ, ನಿರ್ದೇಶಕರು ಕೂಡ ಆಗಿರ್ತಾರೆ ಉತ್ತಪ್ಪ. ಹೀಗಾಗಿ ಅವರ ಮೇಲೆ ಗಂಭೀರ ಆರೋಪ ಕೂಡ ಬಂದಿರುವಂತದ್ದು. ಹೀಗಾಗಿ PFO ರೀಜನಲ್ ಕಮಿಷನರ್ ಆಗಿರುವಂತಹ ಷಡಾಕ್ಷರಿ ಗೋಪಾಲ್ ರೆಡ್ಡಿ ಅವರು ಕೂಡ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿ, ಅದಾದ ಮೇಲೆ ಆ ಒಂದು ಪತ್ರವನ್ನ, ಅಂದ್ರೆ ಪುಲಿಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರಾಬಿನ್ ಉತ್ತಪ್ಪ ಮನೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಪುಲಿಕೇಶಿ ನಗರ ಪೊಲೀಸರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ರೀತಿ ವಂಚನೆ ಆಗಿದೆ, ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ದೇವೆ, ಅವರನ್ನ ಬಂಧಿಸಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಒಂದು ಲೆಟರ್ನು ಕೂಡ ಬರೀತಾರೆ. ಆದ್ರೆ ಈ ಒಂದು ಪತ್ರ 4ನೇ ತಾರೀಕು ಬಂದು ತಲುಪುತ್ತೆ ಪೊಲೀಸ್ ಠಾಣೆಗೆ. ಅದಾದ್ಮೇಲೆ ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳ ಏನಿದೆ, ಇಷ್ಟು ದಿವಸ ಏನು ವಾಸವಾಗಿದ್ದಾರಲ್ಲ ರಾಬಿನ್ ಉತ್ತಪ್ಪ, ಅಲ್ಲಿಂದ ಅವರು ಬೇರೆಡೆ ಸ್ಥಳಾಂತರಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸಿಗುತ್ತೆ. ಈ ಹಿನ್ನೆಲೆ ಈ ಬಂದಿರುವಂತಹ ಪತ್ರ ಆಗಿರ್ಬೋದು, ವಾರೆಂಟ್ ಅನ್ನ ಆಗಿರ್ಬೋದು, ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ರಾಬಿನ್ ಉತ್ತಪ್ಪ ವಿರುದ್ಧವಾಗಿ 23 ಲಕ್ಷ ವಂಚಿಸಿರುವಂತಹ ಆರೋಪ ಏನು ಕೇಳಿ ಬರ್ತಾ ಇದೆಯಲ್ಲ, ಅದರ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಮತ್ತು ನೋಟಿಸ್ ಅನ್ನ ಇದೇ ರೀತಿ ಮತ್ತು ಅರೆಸ್ಟ್ ವಾರೆಂಟ್ ಅನ್ನ ಇದೇ ರೀತಿ ಮತ್ತೊಮ್ಮೆ ಸರ್ವ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಭಾರತ ತಂಡಕ್ಕಾಗಿ ಮತ್ತು ಕರ್ನಾಟಕ ತಂಡಕ್ಕಾಗಿ ಸಾಕಷ್ಟು ಆಟವಾಡಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ಈ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಏನಿದ್ದಾರೆ, ಈ ರೀತಿ ವಂಚನೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಈಗ ಅವರ ಒಂದು ಅಭಿಮಾನಿಗಳಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು ಮತ್ತು ಅವರ ಆ ಕ್ರಿಕೆಟ್ ಕರಿಯರ್ ಏನಿದೆ ಅದಕ್ಕೆ ಒಂದು ಸಣ್ಣ ಮಟ್ಟದ ಕಪ್ಪು ಚುಕ್ಕೆ ಬಂದಂತಾಗಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಕಂಪನಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದರ ಅನ್ವಯ PF ಹಣವನ್ನ ಕಟ್ ಮಾಡಿಕೊಂಡು ಮತ್ತು ಖಾತೆದಾರರ ಖಾತೆಗೆ, ಅಂತಂದ್ರೆ ಈ ಉದ್ಯೋಗಿಗಳ ಖಾತೆಗೆ ಜಮೆ ಮಾಡಿಸಿ ಯಾಮಾರಿಸಿದ್ದಾರೆ ಅನ್ನೋದು ಆರೋಪ ಕೂಡ ಇದೆ. ಅದಕ್ಕೆ ಕಾದು ನೋಡ್ಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.